ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಲ್ಲ ನೀವು ಅಲ್ವಾ? ಮಾಡ್ದ ಇರಿ. ಜಾಸ್ತಿ ನಾವು ಮಾಡಿದವ್ರು ನೀವು. ಆದ್ರೆ ಮೊದಲು ಮೀಸಲಾತಿ ಇಂಟ್ರೊಡ್ಯೂಸ್ ಮಾಡಿದ್ದು ಕಾಂಗ್ರೆಸ್. ಯಾವ್ದು? ಮೊದಲು ಮೀಸಲಾತಿ ಇಂಟ್ರೊಡ್ಯೂಸ್ ಮಾಡಿದ್ದು ಕಾಂಗ್ರೆಸ್. ಹೆಚ್ಚಿಗೆ ನೀವು ಮಾಡಿರ್ಬೋದು ಬಿಜೆಪಿ ಅವರು. ನಮ್ಮಪ್ಪ ಅಲ್ಲ, ಅವರಪ್ಪನೂ ಮಾಡಬೇಕು. ನಮ್ಮಪ್ಪ ಮಾತ್ರ ಅಲ್ಲ, ಅವರಪ್ಪನೂ ಮಾಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನ ಗ್ಯಾರಂಟಿ. ಇದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ. ಅಲ್ಲ ನಾನು ಹೇಳ್ತಿಲ್ಲ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಿಲ್ಲ, ಬಿಜೆಪಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಇದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ಆ ಕಾರಣದಿಂದ ನಮ್ಮಪ್ಪ ಅಲ್ಲ, ಅವರಪ್ಪ ಅಲ್ಲ, ಇನ್ನೊಬ್ಬರಪ್ಪ ಆದ್ರೂ ಅದನ್ನು ಮಾಡಲೇಬೇಕು. ಆದರೆ 50 ವರ್ಷಗಳ ಕಾಲದಿಂದ ನಮ್ಮ ಹೋರಾಟ ಮಾಡ್ತಿದ್ರು, ನೀವು ಮಾಡಲಿಲ್ಲ. ನಮ್ಮನ್ನು ಹೇಳ್ತಿದ್ರಿ ಮೀಸಲಾತಿ ವಿರೋಧಿಗಳು BJP ಅಂತ ಹೇಳ್ತಿದ್ರು. ನಾವು ಮೀಸಲಾತಿಯನ್ನು ಹೆಚ್ಚಿಸಿದ್ದೀವಿ, ಅದನ್ನು ನಾನು ಹೇಳ್ತಿರೋದು. ಅದರಿಂದಾಗಿ ಇಷ್ಟಾದರೂ ನಾವು ಗೆದ್ದಿಲ್ಲ. ಈಗ ನಿಮಗೆ ಹಲವರು ಗೆದ್ದಿದ್ದಾರಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಕಳಂಕಿತರು ಯಾಕೆ ಬೇಕು ನಿಮಗೆ? ಒಳ್ಳೆಯವ್ರನ್ನ ಮಾಡಿ. ನಮ್ಮದಷ್ಟೇ ಒಂದಲ್ಲ 4 ಜನ STಗಳನ್ನ ಮಂತ್ರಿಗಳು ಮಾಡಿ. ಅವರು ಕೂಡ ಸಮಾಜದಲ್ಲಿ ಎಲ್ಲರ ರೀತಿ ಮೇಲೆ ಬರಬೇಕು, ಬರಲಿ. ನಮ್ದು ಅದರಲ್ಲಿ ಪ್ರಶ್ನೆ ಅಲ್ಲ. ಆಮೇಲೆ ನಾಗೇಂದ್ರ ಅವರ ವಿಷಯದಲ್ಲಿ ವೈಯಕ್ತಿಕವಾಗಿ ನಮ್ಮದು ಏನೇನೂ ಇಲ್ಲ. ಈಸ್ ಅವರ್ ಗುಡ್ ಫ್ರೆಂಡ್, ಒಳ್ಳೆ ಲೀಡ್ರು. ಅವರನ್ನು ಕಾಂಗ್ರೆಸ್ಸು ದಾರಿ ತಪ್ಪಿಸಿ ಅವರನ್ನು ಸಿಕ್ಕಿಸಿ ಹಾಳು ಮಾಡಿದೆ. ಅವರು ತಿಂದಿಲ್ಲ ಇದನ್ನು. ಅವರು ನೋಡಿ, ದುಡ್ಡು ಅವರೇ ತಿಂದ್ಬಿಟ್ಟವರೇ. 187 ಕೋಟಿ ನಾವು ಹೇಳಿದ್ವಾ? ಬರೀ 187 ಅಲ್ಲ, 89 ಕೋಟಿ 62 ಲಕ್ಷ ಮಾತ್ರ ಮಿಸ್ಯೂಸ್ ಆಗಿರೋದು. ಇದನ್ನು ಬೇರೆ ಬೇರೆ ಇದಕ್ಕೆ ಬಳಸಿದ್ದಾರೆ. ಅದನ್ನು ನಾವು ರಿಕವರಿ ಮಾಡ್ತಿದ್ದೀವಿ ಅಂತ ಹೇಳಿದವರು ಯಾರು? ಮಾನ್ಯ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳೇ. ಅಲ್ಲ ನೀವು 189 ಕೋಟಿ ಚಿಲ್ಲರೆ ಅಂತ ಹೇಳಿದಾಗ ಅವರು ಅಂಕಿಅಂಶಗಳ ಸಮೇತ ವಿಧಾನಸಭೆಯಲ್ಲಿ ಅವತ್ತು ಹೇಳಿದ್ ನಿಜ. 89 ಕೋಟಿ ಮಿಸ್ಯೂಸ್ ಆಗಿರೋದು, ಅದು ರಿಕವರಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಹೇಳಿದ್ ನಿಜ. ಅದು ಈಗ ಕಳ್ಳ ಅಂತಂದ್ರೆ ಎಷ್ಟು ಕದಿಬೇಕು? ಗಾದೆ ಒಂದು ಮಾತಿದೆ, ಆನೆ ಕದ್ದರು ಕಳ್ಳ, ಅಡಿಕೆ ಕದ್ದರು ಕಳ್ಳ. ಅಡಿಕೆಗೂ ಆನೆಗೂ ವ್ಯತ್ಯಾಸ ಇಲ್ವಾ? ಅಂದಮೇಲೆ ಅಡಿಕೆ ಕದ್ದವನು ಕಳ್ಳ ಆಗ್ತಾನೆ, ಆನೆ ಕದ್ದವನು ಕಳ್ಳ ಆಗ್ತಾನೆ. ವ್ಯತ್ಯಾಸ ಏನಾದ್ರೂ ಇದೆಯಾ? ಹಾಗೆ ಈಗ 187 ಕೋಟಿ ಕದ್ದಿಲ್ಲ, ಬರೀ 89 ಕೋಟಿಗೆ ಕದ್ದಿರೋದು. ಅಂದಮೇಲೆ ಇದು ಇವಾಗ ಅಡಿಕೆನಾ ಆನೆನಾ? ಅಲ್ಲ, ಸಿದ್ದರಾಮಯ್ಯನವರು ಹೇಳು, 1 ರೂಪಾಯಿ ವ್ಯವಹಾರ ಆಗಿದ್ರು ಕದ್ದಿದ್ದಾಗಿದೆ, ಸಿಕ್ಕಿದ್ದಾಗಿದೆ, ಜೈಲಿಗೆ ಹೋಗಿದೆ, ಬೇಲ್ ಸಿಕ್ಕಿದೆ ಅಲ್ವಾ? ಕೇಸು ಪೆಂಡಿಂಗ್ ಇದೆ. ಅದೆಲ್ಲ ಮುಗಿಸಿ ಬನ್ನಿ, ನಿಷ್ಕಳಂಕರಾಗಿ ಬಂದ್ರೆ ನಾವು ಸನ್ಮಾನ ಮಾಡ್ತೀವಿ. ಬರಬ ಸರ್, ನೀವು ಹೇಳ್ದಂಗೆ ಅದು ನಿಜಾನೇ ಆಗಿದ್ರೆ ಇವಾಗ ವಿಧಾನ ಪರಿಷತ್ತಲ್ಲೂ ಕೂಡ ಉತ್ತರ ಕೊಟ್ಟಿರೋದ್ರಿಂದ ಹಾಗಾದ್ರೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಹಗರಣ ಆಗಿರೋದು ನಿಜ. ಅದರಲ್ಲೂ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅವತ್ತಿನ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಇದು ಹೋಗಿರುತ್ತೆ. ಹಾಗಾದ್ರೆ ಏನು ಏಕಾಏಕಿ ನಾಗೇಂದ್ರ ಅಂತೂ ಮಾಡೋಕ್ಕಾಗೋದಿಲ್ಲ. ಇದು ಎಲ್ಲವೂ ATM ಕೆಲಸ. ಸುರ್ಜೇವಾಲಾ ಅವರು ಇದ್ದಾರೆ, ವೇಣುಗೋಪಾಲ್ ಅವರು ಇದ್ದಾರೆ, DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ಯಾಕೆಂದ್ರೆ ಇವರೆಲ್ಲ ಆವತ್ತು ಮುಖಂಡರುಗಳು. ಇವರಿಗೆ ಗೊತ್ತಿಲ್ಲದೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದೇನಾ ಹಗರಣ? ಇಂಥವು ಅನೇಕ ಹಗರಣಗಳಿವೆ. ಅಲ್ಲ ನಾನು ಯಾಕೆ ಸ್ಪೆಸಿಫಿಕ್ ಆಗಿ ನಾವು ಯಾಕೆ ಇದನ್ನು ಇಟ್ಕೊಂಡಿದೀವಿ ಅಂತಂದ್ರೆ, ಒಂದಾದ್ರೂ ಇದು ಅಂತ್ಯ ಕಾಣ್ಬೇಕಲ್ಲ ನಾವು. ಅಲ್ಲ, ಸ್ಪೆಸಿಫಿಕ್ ಆಗಿ ನೀವು ಇದನ್ನ ಇಟ್ಕೊಳ್ಳೇಬೇಕು, ಬಿಡಬೇಡಿ. ನಾನು ಹೇಳ್ತಿದ್ದೀನಿ, ನೀವು ಇಟ್ಕೊಳ್ಳಿ. ಆದ್ರೆ ಸ್ಪೆಸಿಫಿಕ್ ಆಗಿ ಕೇವಲ ನಾಗೇಂದ್ರನೇ ಯಾಕೆ? ಅವತ್ತು ಸಿದ್ದರಾಮಯ್ಯ ಪಾತ್ರಧಾರಿ, ಅವತ್ತು ನೀವೇ ಹೇಳದಂತೆ ಸಿದ್ದರಾಮಯ್ಯ ಪಾತ್ರಧಾರಿ, DK ಶಿವಕುಮಾರ್ ಪಾತ್ರಧಾರಿ ಆದಾಗ DK ಶಿವಕುಮಾರ್ ಅವ್ರನ್ನು ಕೇಳಿ. DK ಶಿವಕುಮಾರ್ ಜವಾಬ್ದಾರಿ ಅಲ್ವಾ? ನೋಡಿ, DK ಶಿವಕುಮಾರು ಇವರು ಸ್ಕ್ರೀನ್ ಹಿಂದ್ಗಡೆಯಿಂದ ವ್ಯವಹಾರ. ನೇರವಾಗಿ ಇರ್ತಕ್ಕಂಥ ವ್ಯಕ್ತಿನ ಮಾತ್ರನೇ ನಾವು ಕೇಳಲಿಕ್ಕಾಗೋದು. ಈಗ ನಾಗೇಂದ್ರ ಅವ್ರಿಗೆ ತೊಂದರೆ ಆಗಿದ್ರೆ, ಅವ್ರಿಗೆ ಅನ್ಯಾಯ ಆಗಿದ್ರೆ, ನೋಡಿ DK ಶಿವಕುಮಾರಿಂದ ನನಗೆ ಅನ್ಯಾಯ ಆಯಿತು, ಸಿದ್ದರಾಮಯ್ಯನವ್ರ ಮಾತು ಕೇಳಿ ನನಗೆ ಅನ್ಯಾಯ ಆಯಿತು, ಇಲ್ಲ ಸುರ್ಜೇವಾಲಾ ಮಾತು ಕೇಳಿ ನನಗೆ ತೊಂದರೆ ಆಯಿತು, ನಾನು ವೇಣುಗೋಪಾಲ್ ಮಾತು ಕೇಳಿದ್ದಕ್ಕೆ ನನಗೆ ತೊಂದರೆ ಆಯಿತು, ಅಥವಾ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಕೇಳಿದ್ದಕ್ಕೆ ನಾನು ಜೈಲಿಗೆ ಹೋದೆ. ಅವ್ರು ಹೇಳ್ಬೇಕಾಗಿರೋದು, ಅದು ನಾವೆಲ್ಲ ಹೇಳ್ಬೇಕಾಗಿರೋದು. ಅವ್ರು ಹೇಳ್ಬೇಕು ಅದನ್ನು. ಅವ್ರು ಹೇಳಿದಾಗ ಅದಕ್ಕೆ ವ್ಯಾಲ್ಯೂ ಇದೆ. ನಾವೇ ಹೇಳಿದ್ರೆ ಸುಮ್ಮನೆ ಇವರು ಎಲ್ಲರ ಬಗ್ಗೆನೂ ಅಪಾದನೆ ಮಾಡ್ತಾರಪ್ಪ ಅಂತಲ್ಲ, ಅನೇಕರು ಇದ್ದಾರೆ, ನಾವು ಅಷ್ಟೇ ಹೇಳ್ಬೋದಲ್ರಿ. ಈಗ ನಿಜವಾಗಿ ನಿಮಗೆ ತೊಂದರೆ ಆಗಿದ್ದು ಯಾರಿಂದ?
ಕಾಂಗ್ರೆಸ್ಸಲ್ಲಿ ಹೇಳಿ. ಬಟ್ ಅವರು ಒಂದು ಲಾಜಿಕ್ ಆಗಿ ಮಾತಾಡ್ತಿದ್ದಾರೆ. ಏನಂದ್ರೆ ಬಿಜೆಪಿ ಅವ್ರು ಮಾಡ್ತಿರುವಂತಹ ಹೋರಾಟ ಸರಿ ಇದೆ, ಆದರೆ ಬಿಜೆಪಿ ಅವ್ರ ಮೇಲೆ ಆರೋಪ ಬಂದಾಗ ಎಷ್ಟು ಜನರು ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರು? ನಾವು ಇಡೀ ದಿನ ಪ್ರತಿಭಟನೆ ಮಾಡಿದ್ವಿ, ಹಗಲು ರಾತ್ರಿ ಧರಣಿ ಮಾಡಿದ್ವಿ, ವಿಧಾನಸಭೆಯಲ್ಲೇ ಮಲ್ಕೊಂಡ್ವಿ. ಆದರೆ ಮೊಟ್ಟೆ ಪ್ರಕರಣದಲ್ಲಿ ಶಶಿಕಲಾ ಜೊಲ್ಲೆ ಅವ್ರನ್ನ ಅವ್ರು ರಾಜೀನಾಮೆ ತಗೊಂಡ್ರ ಅಂತ ಪ್ರಶ್ನೆ ಮಾಡ್ತಾರೆ. ಯಾವ ನೈತಿಕತೆ ಇದೆ ಬಿಜೆಪಿ ಅವ್ರಿಗೆ? ಈಗ ಒಂದು ಹೇಳ್ತೀನಿ, ಈ ಲಾಜಿಕ್ಕು ಮ್ಯಾಜಿಕ್ಕು ಕಾಂಗ್ರೆಸ್ಗೆ ಇದು ಸಾಮಾನ್ಯ. ಲಾಜಿಕ್ಕಲ್ಲಿ ಮ್ಯಾಜಿಕ್ಕಲ್ಲಿ ಆಟ ಆಡೋದು ಅವರೇ. ಅದು ಹೆಂಗಂಗೆ ಆಡ್ತಾರಂತ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ನಾವು ಹೇಳ್ತೇವೆ, ಶಶಿಕಲಾ ಜೊಲ್ಲೆ ಅವ್ರದ್ದು ಇವ್ರು ಯಾರೂ ಪ್ರೂವ್ ಮಾಡಲೇ ಇಲ್ಲ.